ನಿಮ್ಮ ಅಂಗ ಪಕ್ಷ ಅಲ್ಲಿ ನಿಮ್ಮ ಅಂಗ ಪಕ್ಷ ತಮಿಳ್ನಾಡು DMK ವಿರೋಧ ವ್ಯಕ್ತಪಡಿಸ್ತದೆ, ನೀವು ಅವ್ರನ್ನ ಸರಿ ಮಾಡ್ತೀರಾ ಹಾಗಾದ್ರೆ? ನೋಡಿ, ನೀವೇ ಹೇಳ್ತೀರಲ್ಲ ಒಕ್ಕೂಟ ವ್ಯವಸ್ಥೆ ಅಂತ, ನೀವು ಸ್ವಲ್ಪ ತಿಂಗಳು ನಮ್ಮ ದುಡ್ಡು ನಮ್ಗೆ ಕೊಟ್ಬಿಡಿ, ನೀರು ಎಲ್ಲರಿಗಾರು ತರ್ತೀವಿ, ನಮ್ಮ ದುಡ್ಡು ನಮ್ಗೆ ಕೊಟ್ಬಿಡ್ರಪ್ಪ 4 ಲಕ್ಷ ಕೋಟಿ, ನೀವು ಯಾಕೆ ಅದನ್ನ ಇಟ್ಕೊಂಡು ಕೂತಿರ್ತೀರಿ? ಇಷ್ಟೊಂದು ಧೈರ್ಯವಾಗಿ ಹೇಳ್ತಾ 4 ಲಕ್ಷ ಕೋಟಿ ಕೊಟ್ಬಿಡಿ ಅಂತ. ಒಂದು ವೇಳೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಗೊತ್ತಿಲ್ಲ, ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ಆ ರೀತಿ ನಿಮ್ಮ ಅಧಿಕಾರಕ್ಕೆ ಬಂದ್ರೆ ನಮ್ಮ ರಾಜ್ಯಕ್ಕೆ ಅಷ್ಟು ಕೂಡ 4 ಲಕ್ಷ ಕೋಟಿ ಎಷ್ಟು ತೆರಿಗೆ ಹೋಗುತ್ತೆ ಅಷ್ಟು ಕೂಡ ಹಣ ವಾಪಸ್ ಕೊಡ್ತೀರಾ ರಾಜ್ಯಕ್ಕೆ? ನೀವೆಲ್ಲಾನು ಇಡೀ ವಿಶ್ವಕ್ಕೆ ಗುರು ಅಂತ ಹೇಳ್ತೀರಾ, ಇಡೀ ವಿಶ್ವಕ್ಕೆ ಗುರು ಅಂತ ಹೇಳ್ತೀರಾ, ಎಲ್ಲ ರಾಜ್ಯದ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತ ಹೇಳ್ತೀರಿ. ಕಳಸಾ ಬಂಡೂರಿ ನಾಲೆಗೆ ನೀವು ಇನ್ನೂ ಅನುಮತಿಯನ್ನ ಕೊಟ್ಟಿಲ್ಲ. ನನ್ನ ಪ್ರಶ್ನೆ ಹೇಳದ್ ಕೇಳ್ರಿ, ಇಲ್ಲಿ ನಿಮ್ದು ಒಬ್ರದೇ ಅಲ್ಲ, ನಂದು ಕೇಳಿ. ಕಳಸಾ ಬಂಡೂರಿ ಯೋಜನೆಗೆ ಅನುಮತಿ ಕೊಟ್ಟಿದ್ದೀರಾ? ಭದ್ರಾ ಮೇಲ್ದಂಡೆ ಯೋಜನೆಗೆ ಅನುಮತಿಯನ್ನ ಕೊಟ್ಟಿದ್ದೀರಾ? ಯಾವ ಯೋಜನೆಗಳಿಗೆ, ನೀರಾವರಿ ಯೋಜನೆಗಳನ್ನ ಪೂರ್ಣಗೊಳಿಸಲಿಕ್ಕೆ ಕೇಂದ್ರ ಸರ್ಕಾರದವರು ಬೆಂಬಲವನ್ನ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ? ರಾಷ್ಟ್ರೀಯ ಹೆದ್ದಾರಿಗಳು ಒಂದು 4 ರಾಷ್ಟ್ರೀಯ ಹೆದ್ದಾರಿಗಳನ್ನು ಹೊರತುಪಡಿಸಿದ್ರೆ ಯಾವುದನ್ನ ಮಾಡಿದ್ದಾರೆ? ಮಂಗಳೂರಿಗೆ ಪೋರ್ಟ್ ಸಿಟಿ ಡೆವಲಪ್ ಮಾಡಲಿಕ್ಕೆ ಟನಲಿಂಗ್ಗೆ ಆಸ್ಕರ್ ಫರ್ನಾಂಡಿಸ್ ಅವರು ಕೇಂದ್ರ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ DPR ಅನ್ನ ಮಾಡಿಕೊಟ್ರು. ಇವತ್ತಿನವರೆಗೂ ಕೂಡ ಅದನ್ನ ಯೋಜನೆ ಅನುಷ್ಠಾನ ಮಾಡಿದ್ದೀರಾ? ಪೋರ್ಟ್ ಡೆವಲಪ್ ಆಗ್ತಿರಲ್ವಾ ಕೋಸ್ಟಲ್ ಬೆಲ್ಟ್ ಅಲ್ಲಿ? ಯಾವ IT ಕಂಪನಿಗಳು ಬಂದಿದೆ ನೀವು 10 ವರ್ಷಗಳಿಂದ? ಇವತ್ತು ನಮ್ಮ ರಾಜ್ಯವನ್ನ ಕಡೆಗಣಿಸ್ತಕ್ಕಂಥದ್ದಕ್ಕೆ ಇವತ್ತು ಗುಜರಾತ್ ಅನ್ನ ನೀವು ಅಭಿವೃದ್ಧಿ ಮಾಡ್ಲಿಕ್ಕೋಸ್ಕರ ನಮ್ಮ ರಾಜ್ಯವನ್ನ ತೀಕ್ಷ್ಣವಾಗಿ ಕಡೆಗಣಿಸ್ತಾ ಇರ್ತಕ್ಕಂಥದ್ದನ್ನ ಈ ರಾಜ್ಯದ ಜನರಿಗೆ ತಿಳಿಸುವಂತ ಕೆಲಸ ನಿಮ್ಮಿಂದ ಆಗ್ಬೇಕಾಗಿದೆ. ಅದರ ಎಫೆಕ್ಟ್ ಈ ಚುನಾವಣೆಯಲ್ಲಿ ಆಗುತ್ತಾ? ನೀವು ಅದನ್ನ ನೋಡ್ಬೇಕು, ನೀವು ಅದಕ್ಕೆ ಸಹಕಾರ ಕೊಡ್ಬೇಕು. ನಮಗೆ 25 ಸಂಸದರನ್ನ ಯಾಕೆ ಕಳಿಸ್ಕೊಟ್ರು? ಹಂಗಾದ್ರೆ ಬಿಜೆಪಿ ಸರಿ ಇಲ್ಲದಿದ್ರೆ 25 ಸಂಸದರನ್ನ ಯಾಕೆ ಬಿಜೆಪಿಗೆ ರಾಜ್ಯದ ಜನ ಆಯ್ಕೆ ಮಾಡಿಕೊಟ್ರು? ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು. ಬೆಂಗಳೂರಿಗೆ ಕಳೆದ 10 ವರ್ಷಗಳಿಂದ ಎಷ್ಟು ಹಣವನ್ನ ಕೊಟ್ಟಿದ್ದೀರಿ ಅಂತ ಹೇಳಿ ನೀವು ಲೆಕ್ಕವನ್ನ ಕೊಡಿ. ಮಾಧ್ಯಮಗಳ ಮುಖಾಂತರ ನೀವು ಹೇಳಿ, ನೀವು ಮಾಧ್ಯಮಗಳು ಕೇಳಬೇಕು. ಯಾರು ನಮ್ಮ ನಿರ್ಮಲಾ ಸೀತಾರಾಮನ್ ಇರ್ಬೋದು, ಬೇರೆ ಸಂಸತ್ ಸದಸ್ಯರುಗಳಿರ್ಬೋದು, ನೀವು ಕೇಳಿ ಬೆಂಗಳೂರಿಗೆ ಕೊಟ್ಟಿರ್ತಕ್ಕಂಥ ಒಟ್ಟು ಹಣ ಎಷ್ಟು ಅಂತ. ಎಷ್ಟು ಕೊಟ್ಟಿದ್ದಾರೆ ಕೇಳಿ 10 ವರ್ಷದಿಂದ. ಸರ್, ಒಂದು ಕೊನೆ ನೀರು ಕೊಡೋದಿಲ್ಲ, ನಮ್ಮ ಟ್ರಾಫಿಕ್ ಜಾಮ್ಗಳ ಸಮಸ್ಯೆಗಳಿಗೆ ಪರಿಹಾರ ಕೊಡೋದಿಲ್ಲ, ನಮ್ಮ ಬಡವರ ರಕ್ಷಣೆಗೆ ಬರೋದಿಲ್ಲ, ಕನ್ನಡಿಗರ ಧ್ವಜಕ್ಕೆ ಅವಕಾಶವನ್ನು ಕೊಡೋದಿಲ್ಲ, ಶಾಸ್ತ್ರೀಯ ಸ್ಥಾನಮಾನ ಅನುದಾನ ಕೊಡೋದಿಲ್ಲ, ಸ್ಥಾನಮಾನಕ್ಕೆ ಕೊಟ್ಟಿರ್ತಕ್ಕಂಥ ಅನುದಾನ ಕೊಡೋದಿಲ್ಲ. ತ್ರಿಭಾಷಾ ಸೂತ್ರವನ್ನು ಇವತ್ತು ಕರ್ನಾಟಕದ ಕನ್ನಡಿಗರಿಗಿರೋದು ಒಂದೇ ಕರ್ನಾಟಕದ ಕನ್ನಡಿಗರಿಗಿರ್ತಕ್ಕಂಥದ್ದು ಒಂದೇ ಕನ್ನಡ ಭಾಷೆ. ಅವರೆಲ್ಲೇ ಮಾಡಿದ್ರು ಕೂಡ ಕರ್ನಾಟಕದಲ್ಲೇ ಜೀವನ ಮಾಡಬೇಕು. ಹಿಂದಿ ರಾಜ್ಯಗಳಾಯ್ತು ಅಂತ ಅಂದ್ರೆ ಇಡೀ ದೇಶದಲ್ಲಿ ಅವರು ಸಂಚಾರವನ್ನ ಮಾಡಿ ಸಂಸದರು, ನಮ್ಮ ಸಂಸದರು ಮೊನ್ನೆ ಬಜೆಟ್ ಅಧಿವೇಶನದಲ್ಲಿ ಕನ್ನಡದಲ್ಲಿ ಮಾತಾಡಿದ್ರಲ್ಲಿ. ಮಾತಾಡೋ ಪ್ರಶ್ನೆ ಅಲ್ಲ ನಿಮ್ಗೆ, ನೀವು ಅವಕಾಶ ಕೊಟ್ಟಿದ್ದೀವಿ ಅಂತ ಅವ್ರು ತೋರಿಸಿದ್ದಾರೆ. ಅವಕಾಶ ಇಲ್ಲಿಂದನೂ ಅವಕಾಶ ಇದೆ. ಯಾವ್ಯಾವ ರಾಜ್ಯಗಳಲ್ಲಿ, ಉತ್ತರ ಪ್ರದೇಶದಲ್ಲಿ ಕರ್ನಾಟಕದ ಕನ್ನಡದ ಶಾಲೆಗಳು ಎಷ್ಟಿದೆ? 3ನೇ ಲ್ಯಾಂಗ್ವೇಜ್ ಅನ್ನ ಕಲಿತಾ ಇದ್ದಾರಾ? ರಾಜಸ್ಥಾನದಲ್ಲಿ 3ನೇ ಲ್ಯಾಂಗ್ವೇಜ್ ತಮಿಳ್ ಕಲಿತಾ ಇದ್ದಾರಾ? ಯಾರ ತಮಿಳ್ ಸ್ಕೂಲ್ಗಳಿದೆಯಾ? ದಕ್ಷಿಣ ಭಾರತದ ರಾಜ್ಯಗಳು? ನೀವು ನಮ್ಮನ್ನ ಎಷ್ಟು ಕಡೆಗಾಣಿಸ್ತಾ ಇದ್ದೀರಿ ಅಂತಕ್ಕಂಥದ್ದನ್ನ ನೀವು ಚಿಂತನೆ ಮಾಡಿ. ನಮ್ಮ ಹೋರಾಟ ಇವತ್ತು ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, 15ನೇ ಹಣಕಾಸಿನಲ್ಲಿ ಆಗಿದ ಅನ್ಯಾಯ 16ನೇ ಹಣಕಾಸಿನಲ್ಲಿ ಆಗಬಾರ್ದು. ನಮ್ಮ ಪಾಲು ನಮಗೆ ಸಿಗಬೇಕು. ನಮ್ಮ ಧ್ವನಿ ಎತ್ತಲಿಲ್ಲ ಅಂತ ಅಂದರೆ ಮುಂದಕ್ಕೆ ನಮ್ಮನ್ನು ಏನು ಮಾಡ್ತಾರೆ ಅಂತಕ್ಕಂಥದ್ದು ನೀವೇನು ಅರ್ಥ ಮಾಡ್ಕೊಳ್ಳಿ. ಇವತ್ತು ನಾವು 2ನೇ ಸ್ಥಾನದಲ್ಲಿದ್ದೇವೆ ಇಡೀ ರಾಷ್ಟ್ರದಲ್ಲಿ. ಅಭಿವೃದ್ಧಿ ವಿಚಾರದಲ್ಲಿರ್ಬೋದು, ತೆರಿಗೆ ಕಟ್ತಕ್ಕಂಥದ್ದಿರ್ಬೋದು, ಎಲ್ಲ ವಿಚಾರಗಳಲ್ಲೂ ಕೂಡ. ಆದರೆ ಮುಂದೊಂದು ದಿನ ನಿಮ್ಮ ಸ್ಥಾನ ಕಡಿಮೆ ಆಗಿದ್ರೆ ಅದಕ್ಕೆ ಕಾರಣ ಗುಜರಾತ್ ಆಗ್ತದೆ. ನಮ್ಮ ಉದ್ಯೋಗಗಳು ಕಳ್ಕೊಳ್ತಾ ಇದ್ದೀವಿ. ನಮ್ಮ ಯುವಕರು ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಯಾವ ವಿಚಾರವನ್ನ ಹೇಳಿ? ನಿರುದ್ಯೋಗ ಸಮಸ್ಯೆಯನ್ನು ಯಾರು ನೋಡ್ತಾರೆ? ಕನ್ನಡಿಗರಿಗೆ ಎಲ್ಲ ಅವಕಾಶ ಇದೆ ಹೇಳಿ? ಕನ್ನಡಿಗರಿಗೆ ಕರ್ನಾಟಕ ಒಂದೇ. ಇವತ್ತು ವಿಶ್ವದ ಭೂಪಟದಲ್ಲಿ ಬೆಂಗಳೂರು ವಿಜೃಂಭಿಸ್ತಾ ಇದೆ. ಅದನ್ನು ತಗ್ಸೋ ಅಂಥ ಕೆಲಸ ಇವತ್ತು ಉತ್ತರ ಭಾರತದಿಂದ ನಡೀತಾ ಇದೆ. ಅದು ಆಗಬಾರ್ದು. ಬೆಂಗಳೂರು ಕೂಡ ಪ್ರಕಾಶಮಾನವಾಗಿ, ಕರ್ನಾಟಕದ ಪ್ರಕಾಶಮಾನವಾಗಿ ಬೆಳಿಬೇಕು ಅಂತಕ್ಕಂಥದ್ದು ವಿಶ್ವದ ಭೂಪಟದಲ್ಲಿ ಏನು ನಮ್ಮ ಸ್ಥಾನಮಾನ ಇದೆ ಆ ಸ್ಥಾನಮಾನ ನಮಗೆ ಉಳಿಬೇಕು ಅಂತಕ್ಕಂಥದ್ದು ನನ್ನ ಧ್ವನಿ, ನನ್ನ ಪ್ರತ್ಯೇಕ ರಾಷ್ಟ್ರದ ಧ್ವನಿ ಅದಲ್ಲ. ಓಕೆ, ಇದನ್ನು ಹೊರತುಪಡಿಸಿ ಕೊನೆಯದಾಗಿ ಬೆಂಗಳೂರು ಅಭಿವೃದ್ಧಿ ಸಂಬಂಧಪಟ್ಟಂತೆ ಸಾಕಷ್ಟು ಕೂಡ ಮಾತಾಡಿದ್ವಿ. ಕೊನೆಯದಾಗಿ ಇದನ್ನು ಯಾವುದು ಆತ್ಮ ವಂಚನೆ ಇಲ್ದಿರ ಹೇಳಬೇಕು, ಆತ್ಮ ಸಾಕ್ಷಿಗೆ ಹೇಳಬೇಕು. BJPಯವರು ನಿಮಗೆ ಬನ್ನಿ ಪಕ್ಷಕ್ಕೆ ಅಂತ ಆಫರ್ ಕೊಟ್ಟಿರಲಿಲ್ವಾ? ಕೊಟ್ಟಿದ್ರು ಇಲ್ಲೋ? ಅದು ನನ್ನ ಆತ್ಮಸಾಕ್ಷಿ, ಆತ್ಮವಿಚಾರ, ಇದು ರಾಜಕೀಯ ವಿಚಾರ. ಹೌದು.
ಈ ರಾಜಕೀಯ ವಿಚಾರಗಳಲ್ಲಿ, ರಾಜಕೀಯವಾದಂಥ ವಿಚಾರಗಳಲ್ಲಿ ಕೆಲವರು ನಮ್ಮನ್ನು ನಂಬಿರ್ತಾರೆ. ಹೌದು. ನಾವು ಆ ನಂಬಿಕೆಗಳಿಗೆ ಯಾವತ್ತೂ ಕೂಡ ದ್ರೋಹ ಅನ್ಬೋದಾ? ಬಗೆಬಾರದು. ಅಂದ್ರೆ ಆಫರ್ ಬಂದಿತ್ತು ಅನ್ನೋದು ನನಗೆ ಹೇಳೋದ್ ಬೇಡ, ನಮಗೆ ಗೊತ್ತಾಗ್ತಿದೆ. ನಾನು ಯಾವತ್ತೂ ಕೂಡ ಆ ದ್ರೋಹವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿಶ್ವಾಸದಲ್ಲಿರ್ತೇವೆ, ಸ್ನೇಹಿತರಿರ್ತೀವಿ. ಒಬ್ರು ಆ ಪಕ್ಷದಲ್ಲಿರ್ತಾರೆ, ಒಬ್ರು ಈ ಪಕ್ಷದಲ್ಲಿರ್ತಾರೆ, ಒಬ್ಬೊಬ್ರು ಒಂದೊಂದು ಪಕ್ಷದಲ್ಲಿರ್ತಾರೆ. ಆದರೆ ನಮಗೆ ನಂಬಿಕೆ ಮುಖ್ಯ. ಡಿ ಕೆ ಶಿವಕುಮಾರ್ ಅವರು ಉಳಿಸ್ಕೊಂಡಿರೋದು ನಂಬಿಕೆ. ಡಿ ಕೆ ಶಿವಕುಮಾರ್ ಒಂದು ಕಡೆ ಹೇಳಿದರು, IT ED ದಾಳಿ ಸಂದರ್ಭದಲ್ಲಿ ನಮಗೆ ಗೊತ್ತು ಆ ಕಷ್ಟ ಏನಾಗಿದೆ ಅಂತ, ಬಂದ್ಬಿಡಿ ನಿಮ್ಮನ್ನ ಪಕ್ಷಕ್ಕೆ ಅಂತ ಕೊಟ್ಟಿದ್ರು ಅಂತ ಓಪನ್ ಆಗಿ ಹೇಳಿದ್ರು. ಈಗ ಹೇಳಿದ್ನಲ್ಲ ನಾನು, ನಂಬಿಕೆ. ಓಕೆ, BJPಗೆ ಹೋಗ್ತೀರಾ ಮುಂದೆ? ಅಂಥ ಆಲೋಚನೆಗಳು, ಚಿಂತನೆ ನನ್ನ ತಲೆಯಲ್ಲಿ ಬಂದಿಲ್ಲ. ಬರ್ಸ್ಕೊಳ್ಳೋಂಥ ಪ್ರಯತ್ನ ಆಗುತ್ತಾ BJPಗೆ? ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ ಅಂತಂದ್ರೆ ಕ್ವಶನ್ ಮಾರ್ಕು. ನಾನು ನೋಡಿ ಸ್ವಲ್ಪ ಕಾಂಗ್ರೆಸ್ಸಿಗ, ನಾನು ಕಾಂಗ್ರೆಸ್ನಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ. ಆ ನಿರೀಕ್ಷೆಯಲ್ಲಿ ನಾನಿಲ್ಲ. ನಾನು ಅಧಿಕಾರಕ್ಕೋಸ್ಕರ ಇಲ್ಲ. ಸೊ ಒಟ್ಟಾರೆ ನಾನು ಇವತ್ತು ನಮ್ಮ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ನಾನಿರ್ಬೋದು, ಡಿ ಕೆ ಶಿವಕುಮಾರ್ ಇವರು ಕೆಲಸ ಮಾಡ್ತಾ ಇದ್ದೀವಿ. ಆ ಚಿಂತನೆಗಳನ್ನು ಬರುವಂಥದ್ದು ನಮ್ಮ ಮುಂದೆ ಇಲ್ಲ. ಆ ಪ್ರಸ್ತಾಪಗಳಿಗೆ ನಾವು ಯಾವುದನ್ನು ಕೂಡ ನಾವು ಒಪ್ಕೊಳ್ಳುವಂಥ ಪ್ರಶ್ನೆ ಇಲ್ಲ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಬೇಕಂದ್ರೆ ಒಕ್ಕಲಿಗ ಸಮುದಾಯ ನಾಯಕ ಅಂತ ಮಾಡಬೇಕು ಅಥವಾ ಒಕ್ಕಲಿಗ ಸಮುದಾಯ ವ್ಯಕ್ತಿ ಅಂತ ಮಾಡಬೇಕು, ಪಕ್ಷಕ್ಕಾಗಿ ಅಧಿಕಾರಕ್ಕೆ ತಂದ ಪ್ರಮುಖ ವ್ಯಕ್ತಿ ಅಂತ ಮಾಡಬೇಕು? ಕರ್ನಾಟಕಕ್ಕೋಸ್ಕರ ಮಾಡಬೇಕು, ಕನ್ನಡಿಗರಿಗೋಸ್ಕರ ಮಾಡಬೇಕು, ಇಡೀ ಕರ್ನಾಟಕ ಸೇರಿ ಮಾಡಬೇಕು, ಶಾಸಕರು ಸೇರಿ ಮಾಡಬೇಕು, ಇಡೀ ಶಾಸಕ ಸಮುದಾಯ ಮಾಡಬೇಕು. ಶಾಸಕರು ಮಾಡೋದಿಲ್ಲ. ಶಾಸಕರ ಬೆಂಬಲ ಇಲ್ಲ ಡಿ ಕೆ ಶಿವಕುಮಾರ್ಗೆ. ಶಾಸಕರ ಬೆಂಬಲ ಡಿ ಕೆ ಶಿವಕುಮಾರ್ಗೆ ಇಲ್ಲ, ಕಾಂಗ್ರೆಸ್ಗೆ ಇದೆ. ಓಕೆ, ಥ್ಯಾಂಕ್ ಯು ಡಿ ಕೆ ಸುರೇಶ್ ಅವರೇ. ನಮ್ಮೊಂದಿಗೆ ಇಷ್ಟೊತ್ತು ಭಾಗಿಯಾಗಿ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.